ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಂಜು ಮತ್ತು ನಿಚ್ಚಿ ಅವ್ರ ಅತ್ತೆ ಅಂದರೆ ಅವರಮ್ಮಂಗೆ ಈಗ ಕೇಸಿಂದ ಬಿಡುಗಡೆ ಆಗಿದೆ. ಇನ್ನೇನು ಪ್ರಾಬ್ಲಮ್ ಇಲ್ಲ, ಅತ್ತೆಗೆ ಆರಾಮಾಗಿರ್ಬೋದು, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹ್ಞೂ ಹ್ಞೂ ಅಂತಾಳೆ. ಸಂಗೀತ ಗಂಡನೂ ಕೂಡ ಹೌದು, ಇನ್ನು ಆರಾಮಾಗಿರಲಿ, ಇನ್ನೇನು ತೊಂದರೆ ಇಲ್ಲ, ಬೇಲ್ ಮೇಲೆ ಇರೋದು ಕೇಸು ಕ್ಲಿಯರ್ ಆಗುತ್ತೆ ಅಂತ ಮಾತಾಡ್ತಾರೆ ಮನೆಯಲ್ಲಿ. ಆ ಮಾತಾಡ್ತಿರೋ ಇವ್ರು ಯಾವಾಗಲೂ ಲಿವಿಂಗ್ ರೂಮಲ್ಲೇ ಸೇರ್ಕೊಳ್ಳೋದಲ್ಲ, ಎಲ್ಲರೂ ಹಾಗೆ ಮಾತಾಡೋದು, ಲಿವಿಂಗ್ ರೂಮಲ್ಲೇ ಸೇರಿಕೊಂಡೇ ಮಾತಾಡೋದು. ಅದಕ್ಕೆ ಅದನ್ನು ಕೇಳಿಸ್ಕೊಳ್ತಾ ಇದ್ದ ದೇವಿಯಾನಿ ಒಂಥರ ದುಃಖ ಬಂದಂಗಾಗಿ ಎದ್ದು ಹೋಗ್ಬಿಡ್ತಾಳೆ ರೂಮಿಗೆ. ಆವಾಗ ಇವರೆಲ್ಲ ಬೇಜಾರಾಗಿದೆ, ಅದಕ್ಕೆ ಹೋಗಿದ್ದಾಳೆ ರೂಮಿಗೆ ಅಂದ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಇವಳು ಅಲ್ಲೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸಿಗೆ ಹೋದ್ಲೋ ಗೊತ್ತಿಲ್ಲ. ಇವಳು ಬರೀ ಯಾವಾಗಲೂ ಮನೆಯಾಳ ಕೆಲಸನೇ ಯೋಚನೆ ಮಾಡೋದು, ಸುಮ್ಮನೆ ಇರೋ ಹಾಗೆ ಇಲ್ಲ. ಯಾವಾಗಲೂ ಯೋಚನೆ ಮಾಡ್ತಲೇ ಇರ್ತಾಳೆ, ಹೆಂಗೆ ಹಾಳು ಮಾಡ್ಬೋದು ಅಂತ. ಇನ್ನು ಸತ್ಯ ಕೂಡ ಅಜಿತಾಗೆ ಗೊತ್ತಿತ್ತು, ಸತ್ಯಗೆ ಗೊತ್ತಿತ್ತು, ಮತ್ತು ಅವ್ರ ಮಾವಂಗೂ ಗೊತ್ತಿತ್ತು ಅಜಿತ್ಗೆ ಸ್ಪೆಷಲ್ ಟ್ರೈನಿಂಗ್ ಆಫೀಸರಾಗಿ ಹಾಕಿರ್ತಾರೆ ಅಲ್ಲಿಗೆ ಸೆಂಟ್ರಿಗೆ ಅಂತೇಳ್ಬಿಟ್ಟು. ಆದರೆ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಆ ವಿಷಯ. ಅಜಿತ್ತನೇ ಇವಾಗ ಅಲ್ಲಿ ಸೆಂಟ್ರಲ್ ಸ್ಪೆಷಲ್ ಟ್ರೈನಿಂಗ್ ಆಫೀಸರಾಗಿ ಹೋಗಿದ್ದಾನೆ. ಹೋದಾಗ ಅವಳಿಗೂ ಭೂಮಿಗೂ ಆಶ್ಚರ್ಯ ಅಂತ ಹೇಳಿ ಸ್ಪೆಷಲ್ ಆಫೀಸರಾಗಿ ಅಲ್ಲಿಗೆ ಹೋಗೋದು ಅಂತ ಆಗಿರುತ್ತೆ. ಹಾಗಾಗಿ ಅಜಿತಾಗೂ ಕೂಡ ಗೊತ್ತಿದೆ, ಅಂದರೆ ಇನ್ನು ಬಾಕಿಯವ್ರಿಗೆ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಭೂಮಿಗೆ ಟ್ರೈನರಾಗಿ ಇವನೇ ಹೋಗ್ತಾನೆ ಅನ್ನೋದು ಇನ್ಯಾರಿಗೂ ಗೊತ್ತಿಲ್ಲ. ಸಂಗೀತಗಂತೂ ಗೊತ್ತೇ ಇಲ್ಲ. ಸಂಗೀತ ಹೇಳ್ತಾ ಇರ್ತಾಳೆ ಅಜಿತಾಗೂ ಅಲ್ಲೇ ಎಲ್ಲರ ಡ್ಯೂಟಿ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆದರೂ ಕೂಡ ಇವ್ರ ಮನೆಯವ್ರು ಯಾರೂ ಮಾತೇ ಆಡಿರಲ್ಲ ಅದ್ರ ಬಗ್ಗೆ. ಅಜ್ಜಿಗೂ ಗೊತ್ತಿಲ್ಲ. ಅಜ್ಜಿ ಕೂಡ ಹೌದೌದು ಹಾಗೆ ಆಗಿದ್ರೆ ಚೆನ್ನಾಗಿರೋದು, ಅಜಿತನು ಅಲ್ಲೇ ಹೋಗಿದ್ರೆ. ಭೂಮಿ ಅಜಿತ ಯಾವತ್ತೂ ಅಲ್ಲೇನೋ ಮುಖ ನೋಡ್ಕೊಂಡಿರೋರು, ಎಂಥ ಕೆಲಸ ಆಯಿತು, ಅಜ್ಜಿ ಹಂಗೆ ಅಂದ್ಕೊಂಡಿರುತ್ತೆ. ಆಮೇಲೆ ಈ ದೇವಿಯಾನಿ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಿದ್ಲ ಕೂತ್ಕೊಂಡು, ನಾಚಿಕೊಂಡು ನೀರಾಗ್ತಿದ್ಲು. ಆಮೇಲೆ ಇದ್ದಕ್ಕಿದ್ದಂಗೆ ಎದ್ದು ಅತ್ಲೇ ರೂಮಿಗೆ ಹೋಗೋದು ಅವಳದು ಕೆಲಸ ಆಗಿತ್ತು. ಅವಳು ಹೋಗೇ ಬಿಡ್ತಾಳೆ ರೂಮಿಗೆ. ಇವರೆಲ್ಲ ಮಾತಾಡ್ತಾ ಕೂತೇ ಇರ್ತಾರೆ, ಅವಳು ರೂಮಿಗೆ ಹೋಗಿರ್ತಾಳೆ. ಅದನ್ನೇ ಹೇಳಿದ್ನಲ್ಲ ಫಸ್ಟ್ ಹಿಂದೆಯೇ, ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಏನಾದರೂ ಐಡಿಯಾ ಮಾಡ್ತಿರ್ತಾಳೆ, ಯಾರಿಗಾರ ಫೋನ್ ಮಾಡಿಕೊಂಡು ಏನಾದ್ರು ಮನೆಯೊಳಗೆ ಕೆಲಸ ಮಾಡೋದಕ್ಕೆ ಐಡಿಯಾ ಮಾಡ್ತಾ ಇರ್ತಾಳೆ ಅವಳು. ಇನ್ನು ಇಲ್ಲಿ ತಮಾಷೆ ಮಾಡ್ತಿರ್ತಾನೆ ಏನು ಇಷ್ಟು ಬೇಗ ಆಗಲೇ ಇನ್ನೂ ಒಂದು ವಾರನೂ ಆಗಿಲ್ಲ, ಆಗಲೇ ಗುಡ್ ನ್ಯೂಸಾ ಅಂತ ನಿಚ್ಚಿನ ಅಜ್ಜಿ ಕೇಳುತ್ತೆ. ಅದಕ್ಕೆ ಅಂಜು ತಲೆ ಕೆಚ್ಕೋತಾ ಇರ್ತಾಳೆ, ತೂ ಅಜ್ಜಿ ಅಂತೇಳ್ಬಿಟ್ಟು. ಹೌದು, ಒಂದು ವಾರನೂ ಆಗಿಲ್ಲ, ಆಗಲೇ ಗುಡ್ ನ್ಯೂಸಾ ಅಂತ ಆಶ್ಚರ್ಯಪಡ್ತಾ ಇರುತ್ತೆ. ಆಮೇಲೆ ದೇವಿಯಾನಿ ಕೂಡ ಈ ಕಡೆ ದೇವಿಯಾನಿನೂ ಹಾಗೆ ಯೋಚನೆ ಮಾಡ್ತಿದ್ದವಳು. ಅವಳು ಏನೋ ಸೀರಿಯಸ್ ವಿಷಯಕ್ಕೆ ಬಂದು ಅವಳು ಎದ್ದು ಹೋಗ್ತಾಳೆ. ಇದೇ ರೀತಿ ಎಲ್ಲರೂ ಅವ್ರ ಮನೆಯಲ್ಲಿ ಒಬ್ಬೊಬ್ಬರಾಗಿ ಯೋಚನೆ ಮಾಡ್ತಾನೇ ಇರ್ತಾರೆ, ಏನಾದರೂ ಒಂದೊಂದು. ಕೆಲವರು ಒಳ್ಳೆತನದಲ್ಲಿ ಯೋಚನೆ ಮಾಡಿದರೆ, ಇನ್ನು ಕೆಲವರು ಇಂಥವರೆಲ್ಲ ಕೆಟ್ಟತನಕ್ಕೆ ಏನು ಮಾಡ್ಬೋದು ಅಂತ ಹಿಂಗೆ ಯೋಚನೆ ಮಾಡ್ತಾಯಿರ್ತಾರೆ. ಆಮೇಲೆ ಈ ನಿಚ್ಚಿನೂ ಅಂಜುನೂ ಇವರು ಕೂಡ ಏನು ಮಾತಾಡಿದ್ವಿ ನಾವು ತಪ್ಪಾಗಿ, ಅತ್ತೆ ಎದ್ದೋದ್ರಲ್ಲ ಒಳಗಡೆ ಅಂತೇಳಿ ಯೋಚನೆ ಮಾಡ್ತಾಯಿರ್ತಾರೆ. ಆಮೇಲೆ ಸರಿ ಬಿಟ್ಟಾಕಿ ಊಟ ಮಾಡಿ ಅಂತೇಳಿ ಎಲ್ಲ ಬಿಟ್ಟಾಕ್ತಾರೆ. ಆ ವಿಷಯನ ಮಾತಾಡೋಕ್ಕೆ ಹೋಗಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ. ಹೀಗೆ ಯೋಚನೆ ಮಾಡ್ತಿರ್ತಾನೆ ನಿಚ್ಚಿನೂ. ಅಂಜುದೇ ಇವತ್ತು ಅಲ್ಲಿ ಜಾಸ್ತಿ ಮಾತುಕತೆಗಳಿತ್ತು. ಹಾಗಾಗಿ ಅಂಜು ನಿಚ್ಚಿತು ಇವತ್ತು ಮಾತಾಡ್ತಾನೆ ಇರ್ತಾರೆ. ಇವರಿಬ್ಬರದು ಏನೇನೋ ತಮಾಷೆ ಮಾಡ್ಕೊಂಡು ಮನೆಯವರೆಲ್ಲ ಇನ್ನೂ 1 ವಾರ ಆಗಿಲ್ಲ, 2 ವಾರ ಆಗಿಲ್ಲ, ಆಗಲೇ ಪ್ರೆಗ್ನೆಂಟಾ, ಹಾಗೆ ಹೀಗೆ ಅಂತ ಏನೇನೋ ಸ್ಪೆಷಲ್ ನ್ಯೂಸ ಏನೇನೋ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ ಟ್ರೈನಿಂಗ್ ಆಫೀಸರಾಗಿ ಅಲ್ಲಿ ಟ್ರೈನಿಂಗ್ ಕೊಡೋಕ್ಕೆ ಹೋಗಿದ್ದಾನೆ. ಆವಾಗ ಭೂಮಿಗೆ ಶಾಕು, ಏನಿದು
ಸಾಹೇಬ್ರೆ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವಳು ಆಶ್ಚರ್ಯ ಪಡ್ತಾಳೆ. ಅವಳಿಗೆ ಆ ವಿಷಯನೇ ಗೊತ್ತಿರಲ್ಲ ಹೇಳಬೇಕು ಅಂದರೆ. ಅಲ್ಲಿ ಟ್ರೈನರ್ ಹೋದ್ಮೇಲೆ ಗೊತ್ತು ಅಜಿತ್ ಸಾರು ಬರ್ತಾರೆ ಆಫೀಸರ್ ಆದವರು ಟ್ರೈನಿಂಗ್ ಸೆಂಟ್ರಿಗೆ ಬರ್ತಾರೆ, ಟ್ರೈನಿಂಗ್ ಹೇಳ್ಕೊಡೋದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಿಂತು ಟ್ರೈನಿಂಗು ಹೇಗೆ ಕೊಡಬೇಕು ಅಂತೆಲ್ಲ ಕಳಿಸಿ ಹೇಳ್ಕೊಡ್ತಾ ಇರುವಾಗ ಒಬ್ಬ ಆ ಕಡೆ ಕಳಿಸ್ತಾರೆ, ಒಬ್ಬನ ಈ ಕಡೆ ಕಳಿಸ್ತಾನೆ, ಇನ್ನೊಬ್ಬನ ಅವನು ಅಂತ. ಆಮೇಲೆ ಅಜಿತ ಒಬ್ಬ ಆ ಕಡೆ ಇರಿ, ಒಬ್ಬ ಈ ಕಡೆ ಇರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ ಎಡಭಾಗಕ್ಕೆ ಒಬ್ಬನ ಬಲಭಾಗಕ್ಕೆ ಒಬ್ಬನ ಕಳಿಸಿ ಅವನದು ಟ್ರೈನಿಂಗು ಸ್ಟಾರ್ಟ್ ಮಾಡ್ತಾನೆ. ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಟ್ರೈನಿಂಗ್ ಎಲ್ಲ ಮುಗಿಯುತ್ತೆ. ಮತ್ತು ಸ್ಟಿಕ್ಟು ಟ್ರೈನಿಂಗು, ತುಂಬ ಸುಸ್ತಾಗಿಬಿಡ್ತಾರೆ. ಭೂಮಿ ಕೂಡ ಸುಸ್ತಾಗಿರ್ತಾಳೆ. ಟ್ರೈನಿಂಗ್ ಮುಗಿಸ್ಕೊಬಂದು ಆ ಕಡೆ ನಿಂತ್ಕೊಂಡು ಸುಸ್ತಾಗ್ಬಿಡುತ್ತೆ. ಏನಕ್ಕೆ ಸುಸ್ತಾಯ್ತಾ ಅಂತ ಕೇಳ್ತಾನೆ. ಹ್ಞೂ ಅಂತ ಹೇಳ್ತಾಳೆ. ಆಮೇಲೆ ಟ್ರೈನಿಂಗ್ ಮುಖ್ಯ, ಸುಸ್ತು ಅಂದ್ಕೊಂಡು ಕೂತ್ರೆ ಆಗಲ್ಲ, ಮಾಡೋ ಕೆಲಸ ಫಸ್ಟ್ ಮಾಡಬೇಕು ಅಂತ ಎಲ್ಲ ಹೇಳ್ತಾನೆ. ಸರಿ, ನನಗೆ ಬೈತಿರಲ್ಲ, ಬೇರೆಯವ್ರಿಗೆ ಬೈಯೋದೇ ಇಲ್ಲ ಅಂತ ಅಂತಾಳೆ. ಅದಕ್ಕೆ ತಪ್ಪು ಮಾಡ್ತಿರೋದು ನೀನು, ನಿನಗೆ ಬೈದಲ್ಲೇ ಬೇರೆಯವ್ರಿಗೆ ಹೆಂಗೆ ಬೈಯಕ್ಕೆ ಬರುತ್ತೆ, ನೀನು ಟ್ರೈನಿಂಗ್ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾನೆ. ಹೌದಾ ಸಾಹೇಬ್ರೆ ಅಂತಾಳೆ. ಆಮೇಲೆ ಅವಳಿಗೆ ಗೊತ್ತಿರುತ್ತೆ ಏನಾದ್ರು ತಪ್ಪು ಮಾಡಿದ್ದೀನೋ, ಅದಕ್ಕೆ ಅದು ಕಂಡಿಡ್ದಾರೆ ಅನ್ನೋದು ಅವಳಿಗೆ ಮನವರಿಕೆ ಆಗೋಯ್ತು. ಇನ್ನು ಬಾಕಿಯವರಂತೂ ಅದು ಎಷ್ಟು ಸಲ ಹೇಳ್ಕೊಟ್ರು, ಎಷ್ಟು ಸಲ ಇದು ಮಾಡಿದ್ರು ಅವರಿಗೆ ಅರ್ಥನೂ ಆಗಲ್ಲ, ಮತ್ತು ಹೇಳಿದ್ದು ಯಾವುದನ್ನು ಫಾಲೋನೂ ಮಾಡಲ್ಲ. ಹಂಗೆ ಕೆಲವರು. ಇನ್ನು ಭೂಮಿ ಕೂಡ ಕೈ ಕಾಲಿಗೆಲ್ಲ ಏಟು ಮಾಡ್ಕೊಂಡಿದ್ದಾಳೆ. ಏಟು ಮಾಡಿದ್ರೂ ಮಲಗೋ ಅವನು ಕೂಗಾಡ್ತಿರ್ತಾನೆ ಅಜಿತ, ತಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೆ. ಇವಳಿಗೆ ಕಾಲಿಗೆ ಕೈಗೆ ಎಲ್ಲ ಏಟಾಗ್ಬಿಟ್ಟಿರುತ್ತೆ. ಆಮೇಲೆ ಸುಸ್ತಾಗಿ ಒಂಥರ ಮಂಕಾಗ್ಬಿಡ್ತಾಳೆ. ಅದಕ್ಕೆ ಇಷ್ಟೇ ಅಲ್ಲ, ಟ್ರೈನಿಂಗು ಇನ್ನೂ ಸ್ಟ್ರಿಕ್ಟಾಗಿರುತ್ತೆ. ಆ ಟ್ರೈನಿಂಗ್ಗಳೆಲ್ಲ ಅದನ್ನೆಲ್ಲ ಮುಗಿಸ್ಬೇಕು ನೀನು, ಬರೀ ಇದು ಒಂಚೂರಕ್ಕೆ ಹಿಂಗಾಡ್ತಾಯಿದೆಯಲ್ಲ ಅಂತಾನೆ. ಇದು ಅಯ್ಯಪ್ಪ ಸಾಕಾಗೋಗಿದೆ ಅಂತಾಳೆ. ಅದಕ್ಕೆ ಏನು ಸಾಕಾಗಿರಲ್ಲ, ಒಳ್ಳೆ ಇದಿರುತ್ತೆ. ಹಾಗಾಗಿ ಟ್ರೈನಿಂಗ್ ಮುಖ್ಯನೇ, ಟ್ರೈನಿಂಗ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ಥರ ಆ್ಯಕ್ಟಿವಿಟೀಸು ಮಾಡಿಸ್ತಾರೆ, ಒಂದೊಂದಲ್ಲ ಎಲ್ಲ ಥರ ಆ್ಯಕ್ಟಿವಿಟೀಸು ಮಾಡಿಸಿ ಒಳ್ಳೆ ಸ್ಟ್ರಿಕ್ಟ್ ಆಫೀಸರಾಗಿ ಎಲ್ಲ ಟ್ರೈನಿಂಗೂ ಮಾಡಿಸ್ತಾನೆ. ಆಮೇಲೆ ಅಲ್ಲಿ ಅವಳಿಗೆ ಕಾಲು ನೋವು ಹೊಂದಿದ್ದಕ್ಕೆ ಅಲ್ಲಿ ಕೂತ್ಕೊಂಡು ಕಾಲು ಏನಾಗಿದೆ ಅಂತೆಲ್ಲ ನೋಡಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಹೋದರೆ ಏನಾದರೂ ಅಂದರೆ ಬೈದಿದ್ದು ಅದು ಸರಿ ಹೋಗಲ್ಲ. ಅದಕ್ಕೆ ಏನಪ್ಪ ಅಂತಂದರೆ ಸರಿಯಾಗಿಯೇ ಮಾಡಿಸ್ತಾರೆ. ಅದು ಟ್ರೈನಿಂಗ್ಗಳಲ್ಲಿ ಹೇಗೆ ಸ್ಟ್ರಿಕ್ಟಾಗಿ ಎಗ್ರಿ ಇಬ್ಬಿಬ್ಬರು ಒಂದೊಂದು ಬಳೆಗಳನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು, ಆ ಥರ ಮಾಡ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಇದು ಟ್ರೈನಿಂಗು ಎಗರಬೇಕು, ಅಲ್ಲಿಂದ ಅಲ್ಲಿಗೆ ಎಗ್ರಿ ಅದೊಂದು ದಿವಸದ್ದಾಗುತ್ತೆ. ಹೀಗೆ ದಿನ ಒಂದೊಂದು ರೀತಿ ಆಕ್ಟಿವಿಟಿ ಮಾಡಿಸಿ ಅಂತೂ ಇಂತೂ ಮುಗಿಯೋ ಹಂತಕ್ಕೆ ಬಂದಿದೆ. ಸುಮಾರು ತಿಂಗಳುಗಳೇ ಆಗೋಯ್ತು ಹೋಗಿ. ಅಲ್ಲಿ ಮುಗಿಸ್ಕೊಂಡು ಅವಳು ಬಂದು ಡ್ಯೂಟಿಗೆ ಜಾಯಿನ್ ಆಗೋವರೆಗೂ ಅವನು ಅಲ್ಲೇ ಇರ್ತಾನೆ. ವಾರದಲ್ಲಿ ಯಾವತ್ತಾರು 1 ದಿನ 2 ದಿನ ಹೋಗ್ಬೇಕಾಗುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತಾನೆ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ ಅಜಿತ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮನೇಲೆಲ್ಲ ತಮಾಷೆ ಮಾಡ್ತಾರೆ. ಸಂಗೀತ ಎಲ್ಲರಿಗೂ ಗೊತ್ತಾಗುತ್ತೆ, ಟ್ರೈನಿಂಗ್ ಆಫೀಸರಾಗಿ ಅಜಿತನೇ ಹೋಗಿದ್ದಾನೆ ಅಂತೇಳೆಲ್ಲ ಗೊತ್ತಾಗುತ್ತೆ. ಸಖತ್ತು ಖುಷಿಯಾಗುತ್ತೆ. ಸದ್ಯ ಟ್ರೈನಿಂಗ್ ಆಫೀಸರಾಗಿ ಹಾಕಿದಾರಲ್ಲ ಅಂತ, ನಮಗೆ ಗೊತ್ತೇ ಇಲ್ವಲ್ಲೋ ಅಜಿತ ಅಂತ. ಆಮೇಲೆ ಮಾವಂಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು ಅಂತ. ಮತ್ತು ಯಾರು ಹೇಳಲಿಲ್ವಲ್ಲೋ, ಎಷ್ಟು ವಿಷಯಗಳು ಮುಚ್ಚಿಡ್ತಿರೋ ಹಿಂಗೆ, ನನಗೆ ಯಾವ ವಿಷಯನೂ ಗೊತ್ತೇ ಆಗೋದಿಲ್ವಲ್ರೋ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ, ಬಾಯ್.